ಅಣ್ಣ, ಈಗ ದಸರಾ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಹೋದ ವರ್ಷ ಅರ್ಜುನ ಪ್ರಶಸ್ತಿ ನಮ್ಮ ಭೀಮಾ ಆನೆ ಮಾವುತರಾದ ಗುಂಡಣ್ಣ ಮತ್ತು ನಂಜುಂಡ ಅವ್ರಿಗೆ ಸಿಕ್ಕಿತ್ತು. ಈ ವರ್ಷವೂ ನಿರೀಕ್ಷೆ ಇದೆ. ಆದರೆ ಇಲ್ಲಿ ನಾವು ನೋಡಿದ್ವಲ್ಲ, ಈಗ ಕಾರ್ಯಾಚರಣೆಯಲ್ಲಿ ಅವ್ರ ಜೀವನ ಬಿಟ್ಟು ಕೆಲಸ ಮಾಡ್ತಾರೆ. ನಮ್ಮ ಪ್ರಕಾರ ಏನಂದರೆ, ಈಗ ಅವ್ರಿಗೂ ಗುರುತಿಸ್ಬೇಕಲ್ವ ನಮ್ಮ ಸರ್ಕಾರ. ಹೌದು, ಆನೆ ಮಾವುತರಿಗಿಂತ ಜಾಸ್ತಿ ಕಷ್ಟಪಡೋದು, ಕಷ್ಟಕ್ಕೆ ಸಿಕ್ಕಾಕೋದು ನಮ್ಮ ಟ್ರ್ಯಾಕ್ ಮಾಡೋರು, ಟ್ರ್ಯಾಕಿಂಗ್ ಇವರು. ಅವ್ರುಗಳಲ್ಲಿ ನಾನು ಅದರ ಹೆಸರು ಹೇಳಿರೋದು ಸರಿಯಾಗಲ್ಲ, ಇಲ್ಲ ಆದರೆ ಹೆಸರು ಬೇಕಾದರೂ ಹೇಳ್ತೀನಿ. ನಮ್ಮ ನಾಗರಹೊಳೆಯಿಂದ ಇಲ್ಲ ಆ ಭಾಗದಿಂದ, ಇಲ್ಲ ಅಂದರೆ ಇಲ್ಲ ದುಬಾರೆಯಿಂದ ಬರೋದು ಒಂದು ಟೀಮ್ ಇದೆ. ಅವ್ರುಗಳು ಆನೆ ಇದ್ದಲ್ಲಿಗೆ ಹೋಗಿ ಆನೆ ನೋಡಿ ಕರೆಕ್ಟಾಗಿ ಅದನ್ನ ಇಂಥದ್ದೇ ಆನೆ ಹೀಗೆ ಇಷ್ಟು ದೊಡ್ಡದು ಇಲ್ಲ ಇಂಥ ಆನೆ ಅಂತ ಹೋಗಿ ಟ್ರ್ಯಾಕ್ ಮಾಡಿ ಬರೋರಿದಾರಲ್ಲ, ಅವ್ರಿಗೆ ಭಾರಿ ತುಂಬ ಡೇಂಜರ್ ಅವ್ರ ಪರಿಸ್ಥಿತಿ. ಸುಮಾರು ಸತಿ ಆನೆಗಳೆಲ್ಲ ಅಟ್ಯಾಕ್ ಮಾಡಿದ್ದಾವೆ. ಇವತ್ತು ಅಟ್ಯಾಕ್ ಆಯಿತು, ಒಂದು ಹೆಣ್ಣಾನೆ. ಸ್ವಲ್ಪದರಲ್ಲಿ ಒಂದು 6-7 ಜನ ಬದುಕಿದ್ರು. ಹಾಗಾಗಿ ಮಾವುತರಿಗೆ ಮಾತ್ರ ಅಲ್ಲ, ಮಾವುತರಿಗೆ ಕಾವಡಿಗಿರ ಜೊತೆಗೆ ನಮ್ಮ ಟ್ರ್ಯಾಕಿಂಗ್ ಮಾಡೋರು ಅಲ್ಲಿಂದ ಏನಿದ್ದಾರೆ ಅವ್ರುಗಳಿಗೂ ಈಗ ಅರ್ಜುನ ಅವಾರ್ಡ್ ಕೊಡಬೇಕು. ಆವಾಗ ಒಂದು ನೀವು ಕೂಡ ಒಂದು ಪ್ರಶಸ್ತಿಯಿಂದ ಅವ್ರುಗಳಿಗೂ ಒಂದು ಹುಮ್ಮಸ್ಸು ಬರುತ್ತೆ. ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ನಮ್ಮ ಮಾವುತರುಗಳು ಒಳ್ಳೊಳ್ಳೆ ಟ್ರ್ಯಾಕರ್ ಇದಾರಲ್ಲ, ಈರಣ್ಣ ಆಗಿರ್ಬೋದು, ನಮ್ಮ ಮತ್ತಿಗೂಡಿಂದ ವಿಶ್ವ ಅವರಾಗಿರ್ಬೋದು, ಈಗ ಆರಂಗಿ ಕ್ಯಾಂಪಿಂದನೂ ಒಂದು 4-5 ಜನ ಬರ್ತಾರೆ. ಇವ್ರುಗಳಿಗೂ ಕೊಡ್ಬೋದಲ್ಲ, ಏನಕ್ಕಂದರೆ ಅವರು ಮಾವುತರು ಕಾವಾಡಿಗಳಾಗಿದ್ದಾರಲ್ಲ. ಹೌದು, ನಾನು ಹೆಸರು ಹೇಳೋದು ಬೇಡ ಅಂತ ಮಾಡಿದ್ದೆ. ಆದರೆ ಈರಣ್ಣ ಇರ್ಬೋದು, ನಮ್ಮ ಗೋಪಿ ಮಾವುತ, ನವೀನ್ ಇರ್ಬೋದು, ಇವರೆಲ್ಲ ಎಲ್ಲದಕ್ಕೂ ರೆಡಿ. ಆನೆನೂ ಬೇಕಾದರೂ ನಡೆಸ್ತಾರೆ, ಇಲ್ಲ ಬೇಕಾದರೆ ಆನೆಯ ಟ್ರ್ಯಾಕ್ ಮಾಡ್ತಾರೆ, ಇಲ್ಲ ಅಲ್ಲಿ ಯಾರು ಶೂಟರ್ಸ್ ಇಲ್ಲ ಅಂದರೆ ಅವರೇ ಶೂಟ್ ಮಾಡ್ತಾರೆ. ಹಾಗಾಗಿ ಅವ್ರುಗಳನ್ನೆಲ್ಲ ಸರ್ಕಾರ ಗುರುತಿಸ್ಬೇಕು. ಆವಾಗ ನಮ್ಮದೊಂದು ಈಗ ಟೀಮ್ ಒಳ್ಳೆ ಚೆನ್ನಾಗಿದೆ. ಆನೆಗಳು ಒಳ್ಳೆ ಆನೆಗಳಿದ್ದಾವೆ, ಒಳ್ಳೆ ಗಟ್ಟಿಮುಟ್ಟಾದ ಧೈರ್ಯಶಾಲಿ ಆನೆಗಳು ಈಗ ನಮ್ಮಲ್ಲಿವೆ. ಇಡೀ ವರ್ಲ್ಡಲ್ಲೇ ಇಲ್ಲ ನಮ್ಮ ಹತ್ರ ಇರೋ ಈ ಥರದ ಆನೆಗಳು, ಬೇರೆ ಕಡೆ ಎಲ್ಲೂ ಇಲ್ಲ ಅಂಥ ಆನೆ ಉಂಟು. ಅದ್ರ ಜೊತೆಗೆ ಒಳ್ಳೆ ಧೈರ್ಯಶಾಲಿ ಮಾವುತರುಗಳಿದ್ದಾರೆ, ಕಾವಾಡಿಗಳು ಇದ್ದಾರೆ. ಆ ಕಾವಾಡಿಗಳನ್ನ ಸರ್ಕಾರ ಗುರುತಿಸಿ ಅವರಿಗೆ ಪರ್ಮನೆಂಟ್ ಮಾಡಬೇಕು. ಅವ್ರನ್ನ ಬಿಟ್ಟು ಕೆಲಸ ಮಾಡಿಸ್ಕೊಳೋದು ಸರಿಯಲ್ಲ. ಅವ್ರನ್ನೂ ಪರ್ಮನೆಂಟ್ ಮಾಡಿ ಆವಾಗ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಜೊತೆಗೆ ಟ್ರ್ಯಾಕಿಂಗ್ ಮಾಡೋರು ನಮ್ಮ ಈರಣ್ಣ ಟೀಮ್. ನಾನು ಹೇಳೋಕ್ಕೆ ಹೋದ್ರೆ ಸುಮಾರು ಒಂದು 20 ಜನ ಹೆಸರು ಹೇಳ್ಬೇಕಾಗ್ತದೆ, ಅದಕ್ಕೆ ಈರಣ್ಣನ ಒಬ್ಬದು ಹೇಳ್ತೀನಿ. ಈರಣ್ಣ ಜೊತೆ ನಾನು ಸುಮಾರು ಆನೆಗಳ ಹುಡ್ಕೊಂಡು ಹೋದಾಗ ನಾನು ಹೋಗಿದ್ದೀನಿ. ಈರಣ್ಣ ಚಪ್ಪಲಿ ಬಿಚ್ಚಿ, ಹವಾಯಿ ಚಪ್ಪಲಿ ಹಾಕೋದವರು ಜಾಸ್ತಿ ಶಬ್ದ ಆಗ್ತದೆ ಅಂತ, ಅದನ್ನ ಬಿಚ್ಚಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗಿ ಕೆಲವು ಟೈಮು ಕಾಡಿನ ಒಣಗಿದ ಎಲೆ ಮೇಲೆ ಮಲಿಕ್ಕೆಂದು ಹೋಗಿ ಆನೆ ನೋಡಿ ಬಂದಿದ್ದು ನಾನು ನೋಡಿದ್ದೀನಿ. ಇಂಥ ಟ್ರ್ಯಾಕರ್ಸ್ನೆಲ್ಲ ಇವ್ರನ್ನೆಲ್ಲ ನಾವು ಗೌರವಿಸಿ ಅವರಿಗೊಂದು ಹುರಿದುಂಬಿಸಿರೆ ಮುಂದೆ ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರನ್ನೂ ಬಿಡಬಾರ್ದು, ಅವ್ರನ್ನೂ ಗುರುತಿಸ್ಬೇಕು ಸರ್ಕಾರ. ಕಳೆದ 15 ದಿನದಿಂದ ಒಂದು 3 ಹೆಣ್ಣಾನೆ ಸತ್ತೋಗಿದೆ ವಿಕ್ರಮ್ ಗೌಡ್ರೆ. ಒಂದು ಗಂಡಾನೆ, 2 ಹೆಣ್ಣಾನೆ. ಈಗ ಅದೇನು ಹೈ ವೋಲ್ಟೇಜ್ ಕೊಟ್ಟಿರ್ತಾರ ಇದಕ್ಕೆ, ಕಾಫಿ ತೋಟಗಳಿಗೆ, ಎಸ್ಟೇಟ್ಗಳಿಗೆ? ನೋಡಿ, ಕಳೆದ 2ರಿಂದ 3 ತಿಂಗಳ ಒಳಗೆ ಮೂಡಿಗೆರೆಯಲ್ಲಿ ಒಂದು ಹಂದಿ ಹಿಡಿಯೋಕ್ಕೆ ಅಂತ ಹೇಳಿ ಕರೆಂಟ್ ಕೊಟ್ಟು ಒಂದು ಗಂಡಾನೆ ಸಾಯಿಸಿರು. ಕೊಡಗಿನಲ್ಲಿ 2 ಆನೆಗಳು ಸತ್ತೋದು. ಆಮೇಲೆ ಚನ್ನಪಟ್ಟಣದಲ್ಲಿ ಒಂದು ಆನೆ ಸತ್ತೋಯ್ತು. ಅದು ಒಂದು ಸ್ವಲ್ಪ
ಏನು ಏನೋ ಇದೆ ಅಂತ ಒಂದು ಗುಸುಗುಸು ಸುದ್ದಿ ಹರಡ್ತಾ ಇದೆ. ಈಗಾಗಲೇ 4 ಆನೆಗಳು ಸತ್ತೋದು, ಒಂದು 2 ಜನ ಮನುಷ್ಯರು ಸತ್ತೋದ್ರು. ಆಮೇಲೆ ಒಂದು 2 ಜನ ಮೇಲೆ ಅಟ್ಯಾಕ್ ಆಯಿತು. ಈಗ ಸರ್ಕಾರ ನೋಡಿದರೆ ಇದರಲ್ಲಿ ಅರಣ್ಯ ಮಂತ್ರಿಗಳೇ ಇಲ್ಲ, ಫಾರೆಸ್ಟ್ ಮಿನಿಸ್ಟ್ರಿ ಇಲ್ಲ, ಹೀಗೆಲ್ಲ ಆಗಿದೆ. ಆನೆಗಳು ಕರೆಂಟಲ್ಲಿ ಸಾಯ್ತಾ ಇರೋದು ಜಾಸ್ತಿ ಆಗಿದೆ. ಈಗ ಒಂದು 2 ವರ್ಷದಿಂದ ನೋಡಿದರೆ ನಾನು ಒಂದು 5 ರಿಂದ 6 ಆನೆ ಒಳ್ಳೊಳ್ಳೆ ಸಲಗಗಳು ಕರೆಂಟಿಗೆ ಸಿಕ್ಕಿ ಸತ್ತೋಗ್ತಿದ್ವಿ. ಆನೆಗಳು ಕಾರಿಡಾರು, ಆನೆಗಳ ವಾಸಸ್ಥಾನದಲ್ಲಿ ಕಂಬಗಳನ್ನ 9 ಮೀಟ್ರ್ ಕಂಬ ಹಾಕಬೇಕು ಅಂತ ಕೋರ್ಟ್ ಆದೇಶ ಇದೆ. ಹೈಕೋರ್ಟ್ ಏನು ಹೇಳಿದೆ ಅಂದರೆ ಆಕಸ್ಮಿಕವಾಗಿ ಎಲ್ಲರ ಆನೆ ಸತ್ತೋದ್ರೆ ಆ ಕಂಬಗಳನ್ನೂ ಹಾಕ್ತಲೇ ನೀವು ಆ ಕೇಸ್ ನಾವು KEB ಅವ್ರ ಮೇಲೆ ಹಾಕಬೇಕಾಗ್ತದೆ ಅಂತ ಕೋರ್ಟೇ ಹೇಳಿದೆ. ಆದರೆ ಅದನ್ನ ಅವರು ಪಾಲಿಸ್ತಲೂ ಇಲ್ಲ, ನಮ್ಮ ಫಾರೆಸ್ಟ್ ಇಲಾಖೆಯವರು ಅದನ್ನು ಪಾಲಿಸ್ತಾ ಇಲ್ಲ. ಹಾಗಾಗಿ ಆನೆಗಳು ನಿರಂತರವಾಗಿ ಕರೆಂಟಿಗೆ ಸಿಕ್ಕಿ ಸಾಯ್ತಲೇ ಇದ್ದಾವೆ. ನೋಡ್ರೆ ಈಗ ರಾಂಪುರ ಕ್ಯಾಂಪಲ್ಲಿ ಒಂದು ಆನೆ ಮರಿ ಆನೆ ತೊಗೋದ್ರು ಸರ್ಗೂರಲ್ಲಿ ಕ್ಯಾಪ್ಚರ್ ಮಾಡಿ, ಅದು ತಗೋಗಿ ಒಂದೇ ದಿನಕ್ಕೆ ಅದು ಕೂಡ ಸತ್ತೋಯ್ತು. ಕೇಳಿದ್ರೆ ಆರೋಗ್ಯ ಸಮಸ್ಯೆ ಅಂದರು. ಏನಾಗಿರ್ಬೋದು ಈ ಥರ ಪದೇ ಪದೇ ಎಲ್ಲ ಆನೆಗಳು ಸಾಯ್ತಾ ಇದೆಯವಲ್ಲ? ಸದ್ಯಕ್ಕೆ ಕರ್ನಾಟಕ ಸ್ಟೇಟಲ್ಲಿ ಆನೆಗಳ ಸಾವು ಹೇಳೋರು ಇಲ್ದಂಗಾಗಿದೆ. 2-3 ತಿಂಗಳಲ್ಲೇ 3-4 ಆನೆಗಳು ಸತ್ತೋದು, ಮರಿಗಳು ಸತ್ತೋಗ್ತಾಯಿದ್ದಾವೆ. ಆನೆ ಮರಿಗೆ ಹಸುವಿನ ಹಾಲು ಕೊಟ್ಟರೆ ಮರಿಗಳು ಸತ್ತೋಗ್ತವೆ, ಅದಕ್ಕೆ ಆಡಿನ ಹಾಲು ಕೊಡಬೇಕು. ಇವರು ಆಡಿನ ಹಾಲು ತಂದು ಕೊಟ್ಟಿಲ್ಲ. ಈ ಹಿಂದೆ ಸಕಲೇಶ್ಪುರದಲ್ಲಿ ಹಿಡಿದಿದ್ದು ಒಂದು ಮರಿ ಆನೆನ ಸಕ್ಕರೆಬೈಲಿಗೆ ತಗೊಂಡೋಗಿ ಅಲ್ಲಿ ಹಸುವಿನ ಹಾಲು ಕೊಟ್ಟು ಅದು ಸತ್ತೋಯ್ತು. ಈಗ ಇಲ್ಲಿ ಅದೇ ಆಗಿರೋದು. ಈಗ ಒಂದು ಆನೆ ಮಾತ್ರ ಮರಿನ ಇದರಲ್ಲಿ ದುಬಾರಿಯಲ್ಲಿ ಸಾಕ್ತಾ ಇದ್ದಾರೆ, ನಮ್ಮ ರಂಜನ್ ಇದರಲ್ಲಿ ನೇತೃತ್ವದಲ್ಲಿ. ಅದಕ್ಕೆ ದಿನ ಆಡಿನ ಹಾಲು ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ದಷ್ಟಪುಷ್ಟಾಗಿ ಚೆನ್ನಾಗಿ ಬೆಳೀತಾ ಇದೆ. ಇದೆಲ್ಲ ಕೆಲವು ಟೆಕ್ನಿಕಲ್ ಇವು ಇರುತ್ತೆ, ಅದೆಲ್ಲ ಮಾಡಲ್ಲ. ಆಮೇಲೆ ಯಾರಿಗೂ ಆನೆ ಸತ್ರು ಇವ್ರಿಗೇನಾಗಬೇಕು, ಹುಲಿ ಸತ್ರು ಏನಾಗಬೇಕು. ಈಗ ಮೊನ್ನೆ ಇಲ್ಲಿ ಚಿಕ್ಕಮಗಳೂರು ಹತ್ರ ಒಂದು ಭಾರಿ ದೊಡ್ಡ ಹುಲಿ ಸತ್ತೋಯ್ತು. ಅದ್ರದ್ದು ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೊಡಲಿಲ್ಲ, ಅದನ್ನ ಅಲ್ಲೇ ಮುಚ್ಚಾಕಿದ್ರು. ಯಾರಿಗೇನು ಸತ್ರೇನು ಈಗ ಇಲ್ಲೇನು ಅರಣ್ಯ ಇಲಾಖೆಯಲ್ಲಿ ಏನು ಅರ್ಧಕ್ಕರ್ಧ ಜನ ಅದನ್ನ ಕಾಡು ಪ್ರಾಣಿಗಳನ್ನೇ ಉಳ್ಸೋಕ್ಕೇನು ಬಂದಾರಲ್ಲ. ಹಾಗಾಗಿ ಯಾರಿಗೇನು ಬೇಕಾಗಿಲ್ಲ, ಫಾರೆಸ್ಟ್ ಮಿನಿಸ್ಟ್ರುಗಳು ಇಲ್ಲ, ಹೀಗೆಲ್ಲ ಆಗ್ತಾಯಿದೆ. ಈಗ ಒಟ್ಟಾರೆ ಕರ್ನಾಟಕದಲ್ಲಿ ಆನೆಗಳನ್ನಾಗಲಿ ಕಾಡು ಪ್ರಾಣಿ ಇಲ್ಲಿ ಇದನ್ನ ಕೇಳೋರು ಇಲ್ದಂಗಾಗಿದೆ. ಪ್ರಾಣಿಗಳು ಸಾಯ್ತಲೇ ಇದ್ದಾವೆ, ಆನೆಗಳು ಸಾಯ್ತಲೇ ಇದ್ದಾವೆ. ಇವತ್ತು ಬೆಳಗ್ಗೆ ಒಂದು ಚಿರತೆನೂ ಸತ್ತೋಗಿದೆ ಕರೆಂಟ್ ಹೊಡೆದು. ಹೌದು, ಕರೆಂಟಿಂದ ಈಗ ಸಮಸ್ಯೆ ಆಗಿರೋದು ಯಾವುದು ಅಂದರೆ ಈ KEB ದಿವಸದಿಂದಲೇ ವರ್ಷಕ್ಕೆ ಕಡಿಮೆ ಅಂದರೂ 4-5 ಆನೆಗಳು ಸತ್ತೋಗ್ತಾಯಿದ್ದಾವೆ. KEB ಮೇಲೆ ಕೇಸ್ ಹಾಕಬೇಕು, ಅವ್ರ ಕೆಲಸ ಅವ್ರು ಮಾಡಬೇಕು ಕರೆಕ್ಟಾಗಿ. ಅದು ಬಿಟ್ಕೊಂಡು ಈ ಹಳೆ ಮುದಿ ಕಾಲದ್ದು ಬ್ರಿಟಿಷರ್ ಕಾಲದ್ದು ಲೈಟ್ ಕಂಬಗಳು ಅವು 20 ಅಡಿ ಎತ್ತರನೂ ಇಲ್ಲ, ಅದರಲ್ಲಿ ವಯರ್ಗಳು 10 ಅಡಿ ಕೆಳಗಡೆ ಜೋತಾಡ್ತಾ ಇರ್ತವೆ, ಅವನ್ಯಾವ ಸರಿ ಮಾಡ್ತಾಯಿಲ್ಲ. 9 ಮೀಟ್ರ್ ಕಂಬ ಹಾಕಿರಿ ಸುಮಾರು ಹೆಚ್ಚು ಕಡಿಮೆ ಒಂದು 25 ರಿಂದ 28 ಅಡಿ ಎತ್ತರದಲ್ಲಿರುತ್ತೆ. ಅದು ಆನೆಗಳು ಸೊಂಡ್ಲೆತ್ತಿರು ಏನು ಆಗಲ್ಲ. ಆಮೇಲೆ ಕಾಫಿ ತೋಟದ ಓನರ್ಗಳು ಅವ್ರ ತೋಟದಲ್ಲಿ ವಯರ್ಗಳು ಕೆಳಗೆ ಮರಕ್ಕೆ ಎಲ್ಲ ಉಡ್ಕೊಂಡಿರ್ತವೆ, ಜೋತಾಡ್ತಿರ್ತವೆ. ಅವರು KEBರಿಗೆ ಹೇಳಬೇಕು, ಅದು ಹೇಳೋದಿಲ್ಲ. ಕಳೆದ ಒಂದು ದೊಡ್ಡ ಆನೆ ಮೂಡಿಗೆರೆ ಭಾಗದಲ್ಲಿ ಇದ್ದಿದ್ದು ಒಂದು ಆನೆ ಕಂಚಿಕಲ್ ದುರ್ಗ ಅಂತ 8 ಅಡಿ ಎತ್ತರದಲ್ಲೇ ಸಿಕ್ಕಾಕೊಂಡು ಕರೆಂಟಿಗೆ ಸಿಕ್ಕಾಕಿ ಸತ್ತೋಯ್ತು. ಈಗ ಮೊನ್ನೆ ಒಂದು ಸತ್ತೋಯ್ತು. ಕಳೆದ ವರ್ಷ ಇದೇ ಟೈಮಲ್ಲಿ ನಮ್ಮ ಸಕಲೇಶ್ಪುರದ ವಡೂರ ಹತ್ರ ರಾತ್ರಿ ಹೋಗಿ ಒಂದು 15 ಅಡಿ 10 ಅಡಿ ಎತ್ತರದಲ್ಲಿ ವಯರು ಒಂದು ಹಲಸಿನ ಮರದಲ್ಲಿ ಹೋಗಿತ್ತು. ಭೀಮ ಹೋಗಿ ಸೊಂಡ್ಲ ಹಾಕಿದೆ, ಹಲಸಿನಕಾಯಿನೆಲ್ಲ ತಕ್ಕೊಂಡಿದೆ. ಆ 9-9:30 ಟೈಮಲ್ಲಿ ಕರೆಂಟ್ ಇರಲಿಲ್ಲಂತೆ, ಹಾಗಾಗಿ ಭೀಮ ಉಳ್ಕೊಂತು. ಆಮೇಲೆ ಕಳೆದ ವರ್ಷ ಅದನ್ನೆಲ್ಲ ಹೇಳಿ ಫಾರೆಸ್ಟರ್ ಹೇಳ್ಬೇಕಾದ್ರೆ ನಮ್ಮ ರೇಂಜರು
ಪಟ ಎಲ್ಲ ಕೆಲಸ ಮಾಡಿ ಎಲ್ಲ ಅಲ್ಲೆಲ್ಲ 9 ಮೀಟ್ರ್ ಕಂಬಗಳನ್ನ ಹಾಕಿ ಈಗ ಏನು ಸಮಸ್ಯೆ ಇಲ್ಲ. ಈಗ ವೋಲ್ಟೇಜ್ ಇಷ್ಟೇ ಕೊಡಬೇಕು ಅಂತ ಗೌರ್ಮೆಂಟಿಂದ ಹೇಳಿರ್ತಾರಲ್ವ, ಅದಕ್ಕಿಂತ ಜಾಸ್ತಿ ಏನಾದ್ರು ಕೊಡ್ತಾರಾ? ಆನೆಗಳದ್ದು ಹೃದಯ ಭಾರಿ ದುರ್ಬಲ. ಆನೆಗಳಿಗೆ 30 ವೋಲ್ಟ್ ಕರೆಂಟ್ ಸಾಕು ಆನೆ ಸಾಯೋಕ್ಕೆ. ನಿಮ್ಗೆ ಮನುಷ್ಯರು ಸಾಯಕ್ಕಲ್ಲ, ಆನೆಗಳು ಸಾಯ್ತವೆ. ಹಾಗಾಗಿ ಬೇಗ ಆನೆಗಳು ಸತ್ತೋಗೋದು ಕರೆಂಟಿಗೆ ಸಿಕ್ಕಿ. ಹಾಗಾಗಿ ಅದೇನಾದ್ರು ಅವ್ರು ಎಕ್ಸ್ಟ್ರಾ ವೋಲ್ಟೇಜ್ ಕೊಡ್ತಾರಾ ಅಂತ? ಎಕ್ಸ್ಟ್ರಾ ವೋಲ್ಟೇಜ್ ಇಲ್ಲ, ಇದು ಮಾಮೂಲಿ ವೋಲ್ಟೇಜೇ. ಒಂದೀಗ ಒಂದು 50 ಕ್ಯಾಂಡ್ಲು ಇಲ್ಲ 0 ಕ್ಯಾಂಡ್ಲ್ ಬಲ್ಪು ಉರಿಯೋ ಅಂಥದ್ದು ಏನು ಕರೆಂಟ್ ಇದೆ ಅಷ್ಟೇ ಸಾಕು ಆನೆಗಳು ಸಾಯೋಕ್ಕೆ. Keren, keren. Direkt karşıya aldım.